ಅದೇ ಇವಾಗ ನೀವು ಡೆವಿಲ್ ಬಗ್ಗೆ ಕೇಳ್ತಾ ಇದ್ದೀರಾ. ಡೆವಿಲ್ಲು ಇಷ್ಟು ವರ್ಷ ನಮ್ಮ ಬಾಸ್ ಮಾಡಿದ್ದು ಬೇರೆ. ಇವಾಗ ಬರ್ತಿರೋ ಫಿಲಮ್ ಡೆವಿಲ್ ಬಂದುಬಿಟ್ಟು ಎಲ್ಲ ಫಿಲಮ್ಗಳಿಗೂ ಕಾಂಪಿಟೇಷನ್ ಕೊಡ್ತಿದೆ. ಯಾರು ಅವ್ರ ಬಾಸ್ ಒಳಗಿರ್ಬೋದು, ಏನೋ ಅವ್ರದ್ದು ಪ್ರಾಬ್ಲಮ್ ಆಗಿರ್ಬೋದು, ಅವ್ರು ಹೊರಗಡೆ ಬಂದೇ ಬರ್ತಾರೆ. ಅವ್ರ ಪ್ರಾಬ್ಲಮಲ್ಲಿ ಏನೂ ಆಗಲ್ಲ. ಬಾಸ್ ಚೆನ್ನಾಗೇ ಇದ್ದಾರೆ. ಮುಂದಕ್ಕೆ ಇವಾಗ ಇನ್ನೊಂದು ಸ್ವಲ್ಪ ದಿನದಲ್ಲಿ ಹೊರಗಡೆ ಬರ್ತಾರೆ. ಇನ್ನಷ್ಟು ಹೆಚ್ಚಿಗೆ ಆಗಿ ನಮ್ಮ ಡೆವಿಲ್ಲು ಓಡುತ್ತೆ. ನಾವೇನು ಫ್ಯಾನ್ಸ್ ಇದ್ದೀವಿ ಎಲ್ಲರೂ ಅದು ನಮ್ಮ ಡೆವಿಲ್ನ ಬೆಳೆಸ್ತೀವಿ. ಏನು ವರ್ಷ ಒಂದು ಸತಿ ಹೋಗಿ ನಮ್ಮ ಬಾಸಿನ ಫಿಲಮ್ ನೋಡ್ತೀವಿ. ಈ ಸತಿ 10 ಸತಿ ಬೇಕಾದ್ರೆ ಹೋಗಿ ನೋಡೋ ಶಕ್ತಿ ನಮಗೆ ದೇವ್ರು ಕೊಟ್ಟಿಯಾನೆ, ಹೋಗಿ ನೋಡ್ತೀವಿ. ಸೊ ಅಲ್ಲೇ ಸೆಲೆಬ್ರಿಟಿಗಳು ಅಲ್ಲೇ ಪ್ರಮೋಷನ್ ಚೆನ್ನಾಗಿ ತುಂಬ ಹೇಳ್ಬಿಟ್ಟಿದ್ದೀರಾ, ಮಾಡಿದ್ರೆ ಕುತ್ಕೊಂಡು ನೋಡಿದ್ದೀರಾ. ಸೆಲೆಬ್ರಿಟಿಗಳಿಗೆ ತಮಗೆ ಎಷ್ಟು ಬಿಟ್ಟು ಖುಷಿ ಅನಿಸುತ್ತೆ ನಿಮಗೆ? ಸರ್ ತುಂಬ ಖುಷಿ ಆಗುತ್ತೆ ಸರ್. ಯಾಕಂದರೆ ನಮ್ಮ ಬಾಸ್ ಕೂತಿರೋಂಥ ಚೇರ್ ಸರ್ ಅದು. ಯಾರಿಗೆ ಏನು ಚಾನ್ಸ್ ಇರುತ್ತೆ ಹೇಳಿ? ಬಾಸು ಹೇಳಿ ಕಳಿಸಿದ್ದಾರೆ ನಮ್ಮ ಫ್ಯಾನ್ಸು ಸೆಲೆಬ್ರಿಟೀಸ್ ಸಮೇತ ಅದರಲ್ಲಿ ಕೂತ್ಕೋಬೇಕು ಅಂತ. ಹಾಗೆ ನಾವೂ ಅಷ್ಟೇ ಖುಷಿಯಿಂದ ಅಲಂಕರಿಸಿದ್ದೀವಿ. ಮತ್ತು ಇನ್ನೊಂದು ವಿಚಾರ ಅಂದರೆ ಸೆಲೆಬ್ರಿಟಿಗಳು ಪ್ರಮೋಷನ್ ಚೆನ್ನಾಗಿ ಹೇಳಿದ್ದೀರಾ. ಸ್ಟೇಜಿನ ಕೆಳಗಡೆ ಇಟ್ಕೊಂಡು ದರ್ಶನ್ ಸರ್ನ ಆರಾಧಿಸ್ತಾರೆ ನೀವು. ಜೊತೆಲೆ ಇದ್ದು ಗಜಪಡೆಗಳು ಅಣ್ಣ ತಮ್ಮ ಬಾಸ್ ಅವರಿಂದ ನಮ್ಮ ಸಿನಿಮಾ ಬತ್ತು ಅಂತ ಹೇಳ್ಕೊಂಡು ತಿರುಗಾಡಿದ್ರು. ಪ್ರಮೋಷನ್ಗಾಗಿ ಬೀದಿಗೆ ಇಳಿದಿಲ್ಲ, ಒಂದು ವಿಡಿಯೋ ಮುಖಾಂತರ ತಿಳಿಸಿಲ್ಲ. ನೋಡಿ ಸರ್, ಯಾವಾಗ ಜನಗಳು ಹೆಂಗೆ ಅಂದರೆ ಬರ್ತಾರೆ ಹೋಗ್ತಾ ಇರ್ತಾರೆ. ಏನು ಗೊತ್ತಾ, ಇವಾಗ ದುಡ್ಡು ಅಷ್ಟೇ ಬರುತ್ತೆ ಹೋಗ್ತಾ ಇರುತ್ತೆ. ಹಂಗೇನೆ ಬಾಸು ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ಇವ್ರು ಬಂದಾಗಲೂ ಗೊತ್ತಾಯಿತು. ಹೊರಗಡೆ ಬಂದು ಅವ್ರು ಯಾವಾಗ ಸಪೋರ್ಟ್ ಮಾಡಲಿಲ್ಲ, ಮತ್ತು ಅವ್ರು ಮತ್ತೆ ಇನ್ನೊಂದು ಸತಿ ಒಳಗೆ ಹೋದರು. ಅವಾಗಲೂ ಅವ್ರು ಅರ್ಥ ಮಾಡ್ಕೊಂಡೇ ಹೋಗಿದ್ದಾರೆ. ನನ್ನ ಜೊತೆ ಇರೋರು ಒಬ್ಬರೋ ಇಬ್ಬರೋ ಬಂದಿರ್ಬೋದು, ನನ್ನ ಹಿಂದೆ ನಿಂತಾರೆ. ಇವತ್ತಿನ ತನಕ ಯಾರೂ ಬಂದು ಅದೇ ಇವಾಗ ನೀವು ಡೆವಿಲ್ ಬಗ್ಗೆ ಕೇಳ್ತಾ ಇದ್ದೀರಾ. ಡೆವಿಲ್ಲು ಇಷ್ಟು ವರ್ಷ ನಮ್ಮ ಬಾಸ್ ಮಾಡಿದ್ದು ಬೇರೆ. ಇವಾಗ ಬರ್ತಿರೋ ಫಿಲಮ್ ಡೆವಿಲ್ ಬಂದುಬಿಟ್ಟು ಎಲ್ಲ ಫಿಲಮ್ಗಳಿಗೂ ಕಾಂಪಿಟೇಷನ್ ಕೊಡ್ತಿದೆ. ಯಾರು ಅವ್ರ ಬಾಸ್ ಒಳಗಿರ್ಬೋದು, ಏನೋ ಅವ್ರದ್ದು ಪ್ರಾಬ್ಲಮ್ ಆಗಿರ್ಬೋದು, ಅವ್ರು ಹೊರಗಡೆ ಬಂದೇ ಬರ್ತಾರೆ. ಅವ್ರ ಪ್ರಾಬ್ಲಮಲ್ಲಿ ಏನೂ ಆಗಲ್ಲ. ಬಾಸ್ ಚೆನ್ನಾಗೇ ಇದ್ದಾರೆ. ಮುಂದಕ್ಕೆ ಇವಾಗ ಇನ್ನೊಂದು ಸ್ವಲ್ಪ ದಿನದಲ್ಲಿ ಹೊರಗಡೆ ಬರ್ತಾರೆ. ಇನ್ನಷ್ಟು ಹೆಚ್ಚಿಗೆ ಆಗಿ ನಮ್ಮ ಡೆವಿಲ್ಲು ಓಡುತ್ತೆ. ನಾವೇನು ಫ್ಯಾನ್ಸ್ ಇದ್ದೀವಿ ಎಲ್ಲರೂ ಅದು ನಮ್ಮ ಡೆವಿಲ್ನ ಬೆಳೆಸ್ತೀವಿ. ಏನು ವರ್ಷ ಒಂದು ಸತಿ ಹೋಗಿ ನಮ್ಮ ಬಾಸಿನ ಫಿಲಮ್ ನೋಡ್ತೀವಿ. ಈ ಸತಿ 10 ಸತಿ ಬೇಕಾದ್ರೆ ಹೋಗಿ ನೋಡೋ ಶಕ್ತಿ ನಮಗೆ ದೇವ್ರು ಕೊಟ್ಟಿಯಾನೆ, ಹೋಗಿ ನೋಡ್ತೀವಿ. ಸೊ ಅಲ್ಲೇ ಸೆಲೆಬ್ರಿಟಿಗಳು ಅಲ್ಲೇ ಪ್ರಮೋಷನ್ ಚೆನ್ನಾಗಿ ತುಂಬ ಹೇಳ್ಬಿಟ್ಟಿದ್ದೀರಾ, ಮಾಡಿದ್ರೆ ಕುತ್ಕೊಂಡು ನೋಡಿದ್ದೀರಾ. ಸೆಲೆಬ್ರಿಟಿಗಳಿಗೆ ತಮಗೆ ಎಷ್ಟು ಬಿಟ್ಟು ಖುಷಿ ಅನಿಸುತ್ತೆ ನಿಮಗೆ? ಸರ್ ತುಂಬ ಖುಷಿ ಆಗುತ್ತೆ ಸರ್. ಯಾಕಂದರೆ ನಮ್ಮ ಬಾಸ್ ಕೂತಿರೋಂಥ ಚೇರ್ ಸರ್ ಅದು. ಯಾರಿಗೆ ಏನು ಚಾನ್ಸ್ ಇರುತ್ತೆ ಹೇಳಿ? ಬಾಸು ಹೇಳಿ ಕಳಿಸಿದ್ದಾರೆ ನಮ್ಮ ಫ್ಯಾನ್ಸು ಸೆಲೆಬ್ರಿಟೀಸ್ ಸಮೇತ ಅದರಲ್ಲಿ ಕೂತ್ಕೋಬೇಕು ಅಂತ. ಹಾಗೆ ನಾವೂ ಅಷ್ಟೇ ಖುಷಿಯಿಂದ ಅಲಂಕರಿಸಿದ್ದೀವಿ. ಮತ್ತು ಇನ್ನೊಂದು ವಿಚಾರ ಅಂದರೆ ಸೆಲೆಬ್ರಿಟಿಗಳು ಪ್ರಮೋಷನ್ ಚೆನ್ನಾಗಿ ಹೇಳಿದ್ದೀರಾ. ಸ್ಟೇಜಿನ ಕೆಳಗಡೆ ಇಟ್ಕೊಂಡು ದರ್ಶನ್ ಸರ್ನ ಆರಾಧಿಸ್ತಾರೆ ನೀವು. ಜೊತೆಲೆ ಇದ್ದು ಗಜಪಡೆಗಳು ಅಣ್ಣ ತಮ್ಮ ಬಾಸ್ ಅವರಿಂದ ನಮ್ಮ ಸಿನಿಮಾ ಬತ್ತು ಅಂತ ಹೇಳ್ಕೊಂಡು ತಿರುಗಾಡಿದ್ರು. ಪ್ರಮೋಷನ್ಗಾಗಿ ಬೀದಿಗೆ ಇಳಿದಿಲ್ಲ, ಒಂದು ವಿಡಿಯೋ ಮುಖಾಂತರ ತಿಳಿಸಿಲ್ಲ. ನೋಡಿ ಸರ್, ಯಾಬಿಟ್ಟು ಎಲ್ಲರಿಗೂ ಬಂದು ಹೇಳೋಕ್ಕಾಗಲ್ಲ. ಫ್ಯಾನ್ಸೇ ನಾವು ಹೇಳಬೇಕಾಗುತ್ತೆ. ಏಕೆಂದರೆ ಎಲ್ಲರಿಗೂ ಬಂದ್ಬಿಟ್ಟು ಅವ್ರು ಹೇಳೋಕ್ಕಾಗಲ್ಲ. ಬಟ್ ಪ್ರೆಸೆಂಟು ನಾವೇ ಫ್ಯಾನ್ಸ್ ಏನೇ ಅರ್ಥ ಮಾಡಿಕೊಂಡು ವೀಡಿಯೋ ಮಾಡೋದನ್ನ ನಿಲ್ಲಿಸಬೇಕು. ಥ್ಯಾಂಕ್ ಯು. ದೊಡ್ಡ ಮಟ್ಟ ದುಡ್ಡು ಹಾಕಿರ್ತಾರೆ, ಪ್ರಚಾರ ಕೂಡ ಹಾಗೆ ಮಾಡಿರ್ತಾರೆ ಸೆಲೆಬ್ರಿಟಿಗಳು. ಬೆಳಿಗ್ಗೆ ರಿಲೀಸ್ ಆಗುತ್ತೆ, ಒಂದು ಸಿನಿಮಾ ಮುಗಿದ ತಕ್ಷಣ ಪೈರಸಿ ಬರುತ್ತೆ, ಟೆಲಿಗ್ರಾಮಲ್ಲಿ ಲಿಂಕಲ್ಲಿ ಬರುತ್ತೆ. ಹೌದೌದು. ಇವಾಗ ಬಂದ್ಬಿಟ್ಟು ಸೆಲೆಬ್ರಿಟಿಗಳು ಏನು ಹೇಳ್ತೀರಾ? ಹೌದು, ಇದ್ರ ಬಗ್ಗೆ ಬಂದ್ಬಿಟ್ಟು ತುಂಬ ಇವಾಗ ಪ್ರೆಸೆಂಟ್ಲಿ ಬೆಳಗ್ಗೆ ಆಗಿರೋ ಮೂವಿನೇನು ಮಧ್ಯಾಹ್ನ ಬಂದ್ಬಿಡುತ್ತೆ, ಇಲ್ಲ ನಾಳೆ ಮಾರ್ನಿಂಗ್ಗೆ ಬಂದ್ಬಿಡುತ್ತೆ. ಬಟ್ ನಾವೇನೆಲ್ಲ ಹೇಳ್ತೀವಿ ಅಂತಂದರೆ, ಫ್ಯಾನ್ಸು ನಾವು ಫಸ್ಟು ಫಿಲಮ್ ನೋಡ್ತಾ ಇರ್ತೀವಲ್ಲ ಶೋ ಅಲ್ಲಿ ಕುಂತ್ಕೊಂಡು, ಇಮಿಡಿಯೇಟ್ಲಿ ಫ್ಯಾನ್ಸ್ ನಮ್ಮ ಹೀರೋ ಬಂದುಬಿಟ್ಟು ಪೈರಸಿ ಆಗೋದು ನಮಗೆ ನೋಡ್ಕೊಳಕ್ಕಾಗಲ್ಲ. ಯಾಕೆಂದರೆ ಮತ್ತೆ ನಾಳೆ ಮೂವಿ ನೋಡಬೇಕು ನಾವು ಥಿಯೇಟ್ರಲ್ಲಿ. ಬಟ್ ಅದನ್ನು ನಾವು ಫ್ಯಾನ್ಸೇ ತಡಿಬೇಕು. ಯಾರಾದರೂ ಮೊಬೈಲ್ ಎತ್ಕೊಂಡು ವೀಡಿಯೋ ಮಾಡ್ತಾ ಇರೋದು ಏನಾದ್ರು ನಾವು ನೋಡಿದ್ರೆ ಆಫ್ ಮಾಡಿ ಅಂತ ಡೈರೆಕ್ಟಾಗಿ ಹೇಳ್ಬೋದು, ಏನೂ ತೊಂದರೆ ಇಲ್ಲಲ್ಲ. ಸಿಕ್ಕಾಪಟ್ಟೆ ಬಂಡವಾಳ ಹಾಕಿದ್ದಾರೆ, ಪ್ರೊಡ್ಯೂಸರ್ ಆಯಿತು ಯಾರಾಯಿತು. ಈಗ ಇತ್ತೀಚೆಗೆ ಕಾಂತಾರ ಮೂವಿಯಲ್ಲಿ ಆದಂಥ ಒಂದು ಸಿಚುವೇಶನ್ ಕೂಡ ಇದೆ. ಈಗ ಹೋದಂಥ ಎಲ್ಲ ಫ್ಯಾನ್ಸ್ಗಳು ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದ ಹಾಕೋದ್ರಿಂದ ಅದ್ರದ್ದು ಏನಿದೆ ಒಂದು ನೆಗೆಟಿವ್ ಆಯಿತು, ಪಾಸಿಟಿವ್ ಆಯಿತು, ವೈಬ್ಸ್ಗಳು ಬಂದು. ಹಾಗೆ ನಮ್ಮ ಸೆಲೆಬ್ರಿಟಿಗಳಿಗೆ ಒಂದು ಹೇಳೋದು, ಯಾರೇ ಆಯಿತು ಥಿಯೇಟ್ರಲ್ಲಿ ಯಾವುದೇ ಒಂದು ಮೂವಿ ಆಗಲಿ, ನಮ್ಮ ಡೆವಿಲ್ ಮೂವಿ ಥಿಯೇಟ್ರಲ್ಲಿ ಯಾರಾದರೂ ಫೋಟೋ ತೆಗೆದು ವಿಡಿಯೋ ತೆಗೆದು ಏನಿದ್ರೆ ಇಮಿಡಿಯೇಟ್ಲಿ ನಾವು ಸೆಲೆಬ್ರಿಟಿಗಳಾಗಿ ಅದನ್ನ ಸ್ಟಾಪ್ ಮಾಡೋಂಥ ಕೆಲಸವನ್ನು ಮಾಡಬೇಕು. ಯಾಕಂದರೆ ಇದು ಈ ಎಷ್ಟೋ ಬಂಡವಾಳ ಹಾಕಿರುವಂಥ ಡೈರೆಕ್ಟ್ರಿಗಾಯಿತು ಯಾರಿಗಾಯಿತು ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇದು ಸೆಲೆಬ್ರಿಟಿಗಳ ಜವಾಬ್ದಾರಿಯನ್ನು ಕೂಡ ಆಗಿರುತ್ತೆ, ಡಿ ಬಾಸ್ ಸೆಲೆಬ್ರಿಟಿಗಳ ಜವಾಬ್ದಾರಿ ಕೂಡ ಆಗಿರುತ್ತೆ ಇದು ಒಂದಂತ.
ಡೆವಿಲ್ ಸೆಟ್ಟಲ್ಲಿದ್ದಂಥ ಚೇರು ದಸರಾ ಸೆಟ್ಟಲ್ಲಿದ್ದಂಥ ಚೇರು ಇವತ್ತು ಒರೇನ್ ಮೇಲೆ ಬಂದಿದೆ ಸೆಲೆಬ್ರಿಟಿಗಳಿಗಾಗಿ. ಸರ್ ಅಂದರೆ ತುಂಬ ಖುಷಿ ಆಗುತ್ತೆ. ಏನಕ್ಕೆ ಅಂತಂದರೆ ನಂದು ಬಂದ್ಬಿಟ್ಟು ಕನಕಪುರ ರೋಡಲ್ಲಿ ಇರೋದು ಮನೆ. ಸೊ ನಾನು ಇವಾಗ ಬಂದಿರೋ ಉದ್ದೇಶನೇ ಬಂದ್ಬಿಟ್ಟು ಇದು ಫೋಟೋ ಹಾಕಿದರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅನ್ನೋ ಒಂದು ಉದ್ದೇಶದಿಂದನೇ ಬಂದಿರೋದು. ಸೊ ತುಂಬ ಖುಷಿ ಆಗುತ್ತೆ. ತುಂಬ ಜನ ಸೋಷಿಯಲ್ ಮೀಡಿಯಾ ನೋಡ್ತಾ ಇರ್ತೀರಾ, ಬಾಸ್ ಫ್ಯಾನ್ಸ್ ಯಾರ್ಯಾರಿದ್ದೀರಾ ಎಲ್ಲರೂ ಬಂದುಬಿಟ್ಟು ಈ ಮೂವಿಗೆ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತೀನಿ. ಏನಕ್ಕೆ ಅಂತಂದರೆ ಬಾಸು ಔಟ್ಸೈಡ್ ಇದ್ದಾಗ ಒಂಥರ ಪ್ರೋತ್ಸಾಹ ಮಾಡೋದು ಒಂಥರ ಸಪ್ರೇಟು. ಇವಾಗ ಬಾಸು ಕಷ್ಟದಲ್ಲಿದ್ದಾರೆ. ಸೊ ಅವ್ರ ಬಾಸು ಕೇಳೋದೇನು ಅಂತಂದರೆ ಡೆವಿಲ್ ಮೂವಿನ 100% ಸಕ್ಸಸ್ ಮಾಡಬೇಕು. ಏನಕ್ಕೆ ಅಂತಂದರೆ ಬಾಸು ಅಷ್ಟು ಬೆನ್ನು ನೋವಿದ್ರೂ ಡೈರೆಕ್ಟರು ಮತ್ತು ಪ್ರೊಡ್ಯೂಸರು ಅಷ್ಟು ಅಮೌಂಟ್ ಹಾಕಿದಾರಲ್ಲ, ಅದು ಬಂಡವಾಳ ಬರಬೇಕು ಅಂತಂದರೆ ಬಾಸ್ ಡಬಲ್ ಅಲ್ಲ ತ್ರಿಬಲ್ ಬರುತ್ತೆ. ಏನಕ್ಕೆ ಅಂತಂದರೆ ಬಾಸ್ ಡಿ ಬಾಸ್ ಅನ್ನೋ ಬ್ರ್ಯಾಂಡ್ ಕ್ರಿಯೇಟ್ ಆಗಿಬಿಟ್ಟೈತೆ. ಗೂಗಲಲ್ಲಿ ನಾವು ಹೋಗ್ಬಿಟ್ಟು ಸರ್ಚ್ ಮಾಡಿದ್ರೆ ದರ್ಶನ್ ಅಂದರೂ ಒಂದೊಂದು ಟೈಮ್ ಬರಲ್ಲ. ಹೋಗ್ಬಿಟ್ಟು ಸರ್ಚ್ ಮಾಡಿರಿ ಡಿ ಬಾಸ್ ಅಂತ 100% ಬಂದಿರುತ್ತೆ. ಇದು ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತಾ ಇರೋದು. ಡಿ ಬಾಸ್ ಅಂತ ಸರ್ಚ್ ಮಾಡಿದ್ರೆ 100% ಬಂದಿರುತ್ತೆ. ಫ್ಯಾನ್ಸ್ಗಳು ಹಳೆ ಸೆಲೆಬ್ರಿಟಿಗಳು ಹಳೆ ಪ್ರಮೋಷನ್ ಚೆನ್ನಾಗಿರುತ್ತೆ ಹಳೆ ಸ್ವಲ್ಪ, ಬಟ್ ಅವ್ರ ಜೊತೆ ಇದ್ದಂಥ ಕೆಲವು ನನ್ನ ಗಜಪಡೆಗಳು ಆ ಗಜಪಡೆ ಆಸು ನನ್ನ ಅಣ್ಣ ಅಂತ ಇದ್ದಾರೆ ಅಲ್ಲಿ ಯಾರು ಇವತ್ತು ಯಾರು ಪ್ರಮೋಷನ್. ಸರ್ ಇವಾಗ ಒಂದೇ ಇರೋದು ಸರ್, ಬಾಸ್ ಬಿಟ್ಟರೆ ನಾನು ಅಪ್ಪಟ ಡಿ ಬಾಸ್ ಅಭಿಮಾನಿ. ನೆಕ್ಸ್ಟು ಡಿ ಬಾಸ್ ಆದಮೇಲೆ ನಾನು ಧನ್ವೀರ್ ಅಣ್ಣನೇ ಇಷ್ಟಪಡೋದು. ಏನಕ್ಕೆ ಅಂತಂದರೆ ಕಷ್ಟದಲ್ಲಿ ಆಗವ್ರೆ. ಇವತ್ತು ಅವ್ರು ಜೈಲಿಗೆ ಓಡಾಡ್ತಾ ಇರೋದು ನೋಡಿದ್ರೆ ತುಂಬ ಇವಾಗ ಪ್ರೆಸೆಂಟ್ ಅವ್ರು ಮಾಡ್ತಾ ಇರೋದು ಗಜಪಡೆಯಲ್ಲಿ ಧನ್ವೀರ್ ಅಣ್ಣ ಒಂದೇ. ಇನ್ಯಾರು ಸರ್ ಯಾರು ಬಂದಿಲ್ಲ ಸರ್. ಅವ್ರಿಗೆ ಪ್ರಮೋಷನ್ ಬೇಕಾಗಿತ್ತು, ಏನೋ ಒಂದು ಮೂವಿ ಪ್ರಮೋಷನ್ಗೋಸ್ಕರ ಅವ್ರನ್ನ ಯೂಸ್ ಮಾಡ್ಕೊಂಡ್ರೋ ಏನೋ ಅವ್ರ ಮೈಂಡ್ಸೆಟ್ಟಲ್ಲಿ ಏನಿತ್ತೋ ಗೊತ್ತಿಲ್ಲ. ಬಟ್ ಕಷ್ಟದಲ್ಲಿ ಧನ್ವೀರ್ ಅಣ್ಣ ಹಿಡ್ದಿರೋ ಕೈ ಸುಮ್ಮನೆ ಅಲ್ಲ, ಆಂಜನೇಯ ಬಾಸ್ಗೆ. ಬಟ್ ಯಾಕಂದರೆ ಅವ್ರ ಕೈ ನೋವಿದ್ದಾಗಲೇ ವಿಷಾದ ಟೀಸರು ಟ್ರೈಲರು ಸಿನಿಮಾಗಳಿಗೆಲ್ಲ ಪ್ರಮೋಷನ್ ಬರ್ತಾಯಿದ್ರು ಸರ್. ಒಂದೇ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾಗಳು ಇರುತ್ತೆ, ಒಂದು ವೀಡಿಯೋನೂ ಕೂಡ ಬಿಟ್ಟಿಲ್ಲ. ಸಿನಿಮಾ ಬಗ್ಗೆ ಅವ್ರ ಬಗ್ಗೆ ಬೇಡ, ಅವರು ಅಹಿತಕರ ಘಟನೆ ಏನು ಬೇಡ, ಸಿನಿಮಾಗಳ ಬಗ್ಗೆ ಒಂದು ಬಿಡ್ಬೋದಾಯ್ತು ಸರ್. ಅದು ಗೊತ್ತಿಲ್ಲ ಸರ್, ಏನಂತ ಗೊತ್ತಿಲ್ಲ. ಬಟ್ ಕೈ ಒಂದು ಹಿಡ್ದಿದ್ದಾರಲ್ಲ ಧನ್ವೀರ್ ಅಣ್ಣ. ಸೆಲೆಬ್ರಿಟಿಗಳು ಸ್ಟೇಜಿನ ಕೆಳಗಡೆ ಇರ್ತಾ ಇದ್ರು, ಗಜಪಡೆಗಳು ಸ್ಟೇಜ್ ಮೇಲೆ ಇರ್ತಿದ್ರು ಜೊತೆ. ಹೌದು ಸರ್. ಅವಾಗ ನೋಡಿದವರು ಜೊತೆ ಇದ್ದು ನೋಡಿದವರು ಸರ್ ಅದನ್ನೇ ಸರ್. ಅವಾಗ ಬಂದ್ಬಿಟ್ಟು ಬಾಸ್ ಚೆನ್ನಾಗಿದ್ರು, ಏನು ಪ್ರಾಬ್ಲಮ್ ಇರಲಿಲ್ಲ. ಸೊ ಇವಾಗ ಪ್ರಾಬ್ಲಮ್ ಆಗಿದೆ ಅಂದ ತಕ್ಷಣವೇ ಬಾಸ್ನ ಕೈ ಬಿಡೋದು ತಪ್ಪು. ಸೊ ಅವ್ರಿಗೆ ಹೆಲ್ಪ್ ಮಾಡಿದ್ದಾರೆ. ಆ ಹೆಲ್ಪ್ ಮಾಡಿರೋ ಟೈಮಲ್ಲಿ ಬಂದ್ಬಿಟ್ಟು ಇವ್ರು ಕಷ್ಟದಲ್ಲಿ ಇರ್ಬೇಕಾದ್ರೆ ಹೆಲ್ಪ್ ಮಾಡಬೇಕಾಗಿರೋದು ಒಂದು ಸ್ವಾಭಾವಿಕ ಗುಣ ಅಲ್ವಾ. ಸೊ ಬಟ್ ಬಾಸ್ಗೆ ಯಾರೂ ಆಗಿಲ್ಲ, ಧನ್ವೀರ್ ಅಣ್ಣ ಒಂದೇ ಆಗಿರೋದು. ಎಲ್ಲರಿಗೂ ಹೇಳೋದು ಒಂದೇ, ಡಿ ಬಾಸ್ ಸೆಲೆಬ್ರಿಟಿಗಳಿಗೆ ಏನೇ ಕಷ್ಟ ಆದ್ರೂ ಒಂದು ಮನಸ್ತಾಪ ಬಂದ್ರೂ ಧನ್ವೀರ್ ಅಣ್ಣನ ಮೇಲೆ ಈ ಸ್ಟೇಜಲ್ಲಿ ಇದ್ದಾರಲ್ಲ, ಈ ಸ್ಟೇಜಲ್ಲಿ ಇರ್ಬೇಕಾದ್ರೆ ಕೈ ಹಿಡ್ದಿರೋದನ್ನ ಯಾರೂ ಮರಿಬೇಡಿ. ದರ್ಶನ್ ಸರ್ ಬಿಟ್ಟರೆ ಈ ಚೇರ್ ಮೇಲೆ ಅವ್ರ ಕುಟುಂಬದಲ್ಲಿ ಕುತ್ಕೊಳ್ಳೋಂಥ ಅರ್ಹತೆ ಇರೋದು, ಕುತ್ಕೊಳ್ಳೋಕ್ಕೆ ಗತ್ತು ಗಾಂಭೀರ್ಯ ಇದೆ. ಚಂದನ್ ಅವ್ರ ಅಳಿಯ ಚಂದನ್ ಅವ್ರಿಗೆ ಮತ್ತು ನಮ್ಮ ಧನ್ವೀರ್ ಅಣ್ಣಂಗೆ. ಅವ್ರ ಮಗ ವಿನೀಶ್ ಅವ್ರ ಬಗ್ಗೆ ಹೇಳೋದು, ಅವ್ರ ಮಗ ವಿನೀಶ್ ಬಾಸ್ ಹೇಳ್ತಾರೆ ಮೊದಲು ಬಂದುಬಿಟ್ಟು ಪ್ಲೇಟ್ ತೊಳಿಬೇಕು ಅಂತ. ಸೊ ಅದೇ ಥರನೇ ಹೇಳ್ತೀನಿ. ಯಾಕೆ ಅಂತಂದರೆ ಬಾಸೇ ಹೇಳಿದ್ದಾರೆ ಫಸ್ಟು ಅವ್ರ ಇಂಡಸ್ಟ್ರಿಗೆ ಬರಲಿ, ನೆಕ್ಸ್ಟು ಅದ್ರ ಬಗ್ಗೆ ತಿಳ್ಕೊಳ್ಳಿ, ಅದಾದಮೇಲೆ ವಿನೀಶ್ ಬರಲಿ. 100% ಇಲ್ಲ ಅಂತ ಹೇಳಲ್ಲ. ಬಟ್ ಧನ್ವೀರ್ ಅಣ್ಣ ಮತ್ತು ಚಂದನ್ ಬಂದು ಇಲ್ಲಿ ಕುಂತ್ಕೊಂಡ್ರೆ ಸೂಪರ್. ಥ್ಯಾಂಕ್ ಯು. ಸೆಲೆಬ್ರೇಷನ್ ಮಾಡ್ತಾರೆ. ಮಾತಾಡ್ತೀನಿ ಕೊಟ್ಟಿದ್ದೆ ಆಲ್ರೆಡಿ. ಸರಿ ಆಯಿತು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.